ಸ್ನೇಹಿತರೆ, ನೀವು ಎಂದಾದರೂ ಧ್ಯಾನ ಮಾಡಿ ಸುಸ್ತಾಗಿ ನಿಮ್ಮನ್ನೇ ಕೇಳಿಕೊಂಡಿದ್ದೀರಾ? ಇಷ್ಟು ಮಾಡಿದ್ರೂ ಮನಸ್ಸಿಗೆ ನೆಮ್ಮದಿ ಯಾಕೆ ಇಲ್ಲ? ನಾನು ಅದನ್ನೇ ಕೇಳಿಸಿಕೊಂಡಿದ್ದೆ. ಆ ಉತ್ತರ ಹುಡುಕೋಕೆ ನಾನು ಒಂದು ಹೆಜ್ಜೆ ಜಾಸ್ತಿ ಹಾಕಿದೆ. ನಾನು ಶ್ರೀಲಂಕಾಗೆ ಹೋದೆ. 15 ದಿನ ಸಂಪೂರ್ಣ ಮೌನ, ದಿನಕ್ಕೆ ಗಂಟೆಗಟ್ಟಲೆ ಧ್ಯಾನ, ಒಂದೇ ಒಂದು ಮೊಬೈಲ್ ಕೂಡ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಈ ರೀತಿಯ ಅನುಭವ ನನ್ನ ಜೀವನದಲ್ಲಿ ಆಗಿರಲಿಲ್ಲ. 2500 ವರ್ಷಗಳ ಹಿಂದೆ ಬುದ್ಧ ಹೇಳಿಕೊಟ್ಟ ಜ್ಞಾನ ಇಂದಿಗೂ ನಮ್ಮ ಮಾಡರ್ನ್ ಲೈಫ್ಗೆ ಡೈರೆಕ್ಟ್ ಆಗಿ ಹಿಟ್ ಆಗುತ್ತೆ ಅಂತ ನಾನು ಲಿಟ್ರಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ ರಿಟ್ರೀಟ್ನಲ್ಲಿ ನನಗೆ 3 ದೊಡ್ಡ ಸತ್ಯಗಳು ಅರಿವಾಯಿತು. ಈ 3 ಸತ್ಯಗಳು ನನಗೆ ನಿಜಕ್ಕೂ ಶಾಕ್ ಕೊಟ್ಟವು. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು. ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿದ ಮೇಲೆ ನೀವು ಜಗತ್ತನ್ನ ನೋಡುವ ರೀತಿ ಚೇಂಜ್ ಆಗಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು 3 ಸಂಗತಿ ಶೇರ್ ಮಾಡ್ತೀನಿ. ಮೊದಲಿಗೆ, ಬುದ್ಧ ಹೇಳಿದ ಒಂದು ಅಪರೂಪದ ಮಾತು, ಅದು ನಿಮ್ಮ ಸಂಶಯವನ್ನೇ ನಿಮ್ಮ ಶಕ್ತಿ ಮಾಡುತ್ತದೆ. ನಂತರ, ಮೈಂಡ್ಫುಲ್ನೆಸ್ ಅಂದ್ರೆ ಏನು ಅಂತ 5 ವರ್ಷದ ಮಗುವಿಗೆ ಹೇಳೋ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆಯಲ್ಲಿ, ನನ್ನ ಸೈಲೆಂಟ್ ರಿಟ್ರೀಟ್ನಲ್ಲಿ ನನ್ನ ಲೈಫ್ನೇ ಶೇಕ್ ಮಾಡಿಬಿಟ್ಟ 3 ಸತ್ಯಗಳು. ಇದನ್ನ ಕೇಳಿ ವಿಡಿಯೋ ಎಂಡ್ಗೆ ತಲುಪಿದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಆಗಬಹುದು. ಮತ್ತು ಈ ಫುಲ್ ವಿಡಿಯೋದ ಮೀನಿಂಗ್ ನಿಜವಾಗಿಯೂ ತಲುಪಿದ್ರೆ ನೀವು ಕಾಮೆಂಟ್ ಮಾಡದೇ ಇರೋದು ಆಲ್ಮೋಸ್ಟ್ ಇಂಪಾಸಿಬಲ್. ಒಂದು ಕ್ಷಣ ಆನೆಸ್ಟ್ ಆಗಿ ಯೋಚಿಸಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇನ್ಸ್ಟಿಂಕ್ಟಿವ್ಲಿ ಮೊಬೈಲ್ ತೆಗಿತೀರಾ ಅಲ್ವಾ? ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋ ಆದರೆ ಇಂಪಾರ್ಟೆಂಟ್ ಆದ ಕೆಲಸವನ್ನ ದಿನದಿಂದ ದಿನಕ್ಕೆ ಪುಷ್ ಮಾಡ್ತೀರಾ ಅಲ್ವಾ? ಒಳ್ಳೆಯ ಅನುಭವ ಬಂದಾಗ ಟ್ರಿಪ್, ಶಾಪಿಂಗ್, ಹೊಸ ಫೋನ್ ಇರಬಹುದು. ಇನ್ನೂ ಬೇಕು ಅನ್ಸುತ್ತಾ? ನಾವೆಲ್ಲ ಆಲ್ಮೋಸ್ಟ್ ಆಟೋಮ್ಯಾಟಿಕ್ ಆಗಿ ಸಂತೋಷಕ್ಕೆ ಅಂಟಿಕೊಳ್ತೇವೆ, ಕಷ್ಟವನ್ನು ತಳ್ಳಿ ಹಾಕ್ತೇವೆ. ಫ್ರೆಂಡ್ಸ್, ಇದು ನಿಮ್ ತಪ್ಪಲ್ಲ. ಮಾಡರ್ನ್ ಎವಲ್ಯೂಷನರಿ ಸೈಕಾಲಜಿ ಹೇಳೋದೇ ಇದು. ನಮ್ಮ ಮೆದುಳು ನ್ಯಾಚುರಲಿ ಸಂತೋಷವನ್ನ ಹುಡುಕೋಕೆ, ಕಷ್ಟವನ್ನ ಅವಾಯ್ಡ್ ಮಾಡೋಕೆ ಡಿಸೈನ್ ಆಗಿದೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ಫ್ಯಾಕ್ಟ್ ಇದೆ. ಈ ಸೇಮ್ ಹ್ಯಾಬಿಟ್ ನಮ್ಮ ಮೆದುಳನ್ನ ನೆವರ್ ಸ್ಯಾಟಿಸ್ಫೈಡ್ ಮೋಡ್ನಲ್ಲಿ ಇಡುತ್ತೆ. ನೀವು ಹೊಸ ಮೊಬೈಲ್ ತಗೊಂಡ ದಿನ ನೆನಪಿದೆಯಾ? ಮೊದಲ 2 ದಿನ ಹೆವೆನ್, ಫೋಟೋ, ಸೆಟ್ಟಿಂಗ್ಸ್, ರೀಲ್ಸ್ ನೋಡಿದ್ದು. ಆದರೆ 2 ವಾರದ ನಂತರ ಅದೇ ಫೋನ್ ಈಗ ಜಸ್ಟ್ ನಾರ್ಮಲ್ ಆಗಿ ಬಿಟ್ಟಿತು. ಇದನ್ನೇ ವಿಜ್ಞಾನಿಗಳು ಹಿಡಾನಿಕ್ ಟ್ರೆಡ್ಮಿಲ್ ಅಂತ ಕರೀತಾರೆ. ನಾವು ಎಷ್ಟು ರನ್ ಮಾಡಿದ್ರೂ ಅಲ್ಲೇ ಇದ್ದ ಜಾಗಕ್ಕೆ ಹಿಂದಿರುಗುವ ಸಂತೋಷದ ಟ್ರೆಡ್ಮಿಲ್. ಮತ್ತೆ ಒಂದು ಡೀಪರ್ ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಒಂದು ಅಭ್ಯಾಸದ ಕಾರಣಕ್ಕೆ ನಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗೋದಿಲ್ಲ. ಇದನ್ನೇ ಬುದ್ಧ 2500 ವರ್ಷಗಳ ಹಿಂದೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ಮುಂದಿನ 1 ಮಿನಿಟ್ ಒಳಗೆ ಹೇಳ್ತೀನಿ, ಗಮನ ಕೊಡಿ. ಇದೇ ಪ್ರಶ್ನೆ ನನಗೂ ವರ್ಷಗಳ ಕಾಲ ಕಾಡುತ್ತಿತ್ತು. ಸಂತೋಷವನ್ನ ಹೆಚ್ಚು ಹಿಂಬಾಲಿಸ್ತಾ ಇದ್ದೇನೆ, ಆದ್ರೆ ಕಾಮ್ ಆಗ್ಬೇಕಾದ ಮೈಂಡ್ ಇನ್ನಷ್ಟು ರೆಸ್ಟ್ಲೆಸ್ ಆಗ್ತಾ ಇದೆ. ಯಾಕೆ? ಒಂದು ದಿನ ನಾನು ಪ್ರತಿಜ್ಞೆ ಮಾಡಿಕೊಂಡೆ, ಈ ಪ್ರಶ್ನೆಗೆ ಉತ್ತರ ಹುಡುಕಲೇಬೇಕು. ಆಶ್ಚರ್ಯಕರವಾಗಿ ಇದೇ ವಿಚಾರವನ್ನ 1000 ವರ್ಷಗಳ ಹಿಂದೆ ಗೌತಮ ಬುದ್ಧ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಹೇಳಿದ್ದು ಸರಳ. ಮನಸ್ಸಿನ ಈ 2 ಚಲನೆಗಳು, ಒಂದು ಸಂತೋಷಕ್ಕೆ ಅಂಟಿಕೊಳ್ಳೋ ಟೆಂಡೆನ್ಸಿ, ಮತ್ತೊಂದು ಕಷ್ಟವನ್ನ ತಳ್ಳಿ ಹಾಕೋ ಟೆಂಡೆನ್ಸಿ, ಇವೇ ನಮ್ಮ ದುಃಖದ ಮೂಲ. ಆದ್ರೆ ಬುದ್ಧ ಪ್ರಾಬ್ಲಮ್ ಮಾತ್ರ ಹೇಳಿ ಹೋದವರಲ್ಲ. ಅವರು ಇದನ್ನ ನೇರವಾಗಿ ನೋಡೋ ಒಂದು ಪ್ರಾಕ್ಟಿಕಲ್ ಮಾರ್ಗ ತೋರಿಸಿದ್ದಾರೆ. ಆ ಮಾರ್ಗವೇ ಮೈಂಡ್ಫುಲ್ನೆಸ್ ಮೆಡಿಟೇಷನ್. ಇದನ್ನ ಅವರು ಮಹಾಸಾತಿಪಟ್ಠಾನ ಸೂತ್ತದಲ್ಲಿ ಡೀಟೇಲ್ ಆಗಿ ವಿವರಿಸಿದ್ದಾರೆ. ಈ ಮಾರ್ಗವನ್ನ ಪುಸ್ತಕದಲ್ಲಿ ಓದಿ ಮಾತ್ರ ಅರ್ಥ ಮಾಡಿಕೊಳ್ಳುವುದು ಪಾಸಿಬಲ್ ಅಲ್ಲ ಅಂತ ಫೀಲ್ ಆಯಿತು. ಅದಕ್ಕೋಸ್ಕರ ನಾನು ಪ್ರಾಕ್ಟಿಕಲಿ ಅನುಭವಿಸೋ ಪ್ರಯಾಣ ಶುರು ಮಾಡಿದೆ. ಶ್ರೀಲಂಕಾಗೆ ಹೊರಡೋ ಮುಂಚೆ ನನ್ನ ಮೈಂಡ್ ಕನ್ಫ್ಯೂಸ್ಡ್ ಆಗಿತ್ತು. ನಾನು ಹುಟ್ಟಿನಿಂದ ಹಿಂದೂ, ಬೇರೆ ಧರ್ಮದ ಪ್ರಾಕ್ಟೀಸ್ ಯಾಕೆ ಮಾಡಬೇಕು? ಅಲ್ಲಿಗೆ ಹೋದ ಮೇಲೆ ನನ್ನ ಮೈಂಡ್ ಓಪನ್ ಮಾಡಿದ ಟೀಚಿಂಗ್ ಏನಂದ್ರೆ ಕಾಲಮಸೂತ್ತ. ಅಲ್ಲಿ ಬುದ್ಧ ಹೀಗೆ ಹೇಳ್ತಾರೆ, ಗಮನದಿಂದ ಕೇಳಿ. ಕೇವಲ ಕೇಳಿದದ್ದರಿಂದ ನಂಬಬೇಡಿ, ಪರಂಪರೆ ಅಂತ ಹೇಳಿದದ್ದರಿಂದ ನಂಬಬೇಡಿ, ಗ್ರಂಥದಲ್ಲಿ ಇದೆ ಅಂತ ಮಾತ್ರ ನಂಬಬೇಡಿ.
ಯಾರಾದರೂ ಗುರು ಹೇಳಿದದ್ದರಿಂದಲೂ ಅಂಧವಾಗಿ ನಂಬಬೇಡಿ. ನೀವೇ ಗಮನಿಸಿ, ಪರಿಶೀಲಿಸಿ. ಯಾವುದು ಒಳ್ಳೆಯದು, ಹಿತಕರ ಅಂತ ನಿಮಗೆ ಸ್ಪಷ್ಟವಾದಾಗ ಅದನ್ನು ಒಪ್ಪಿ ಅದಕ್ಕೆ ಅನುಸಾರವಾಗಿ ಬದುಕಿರಿ. ಇದು ಕೇಳಿದಾಗ ಲಿಟ್ರಲಿ ಗೂಸ್ ಬಂಪ್ಸ್ ಬರುತ್ತೆ. ಎಷ್ಟು ಧೈರ್ಯದ ಮಾತು ಅಲ್ವೇ? ಇಲ್ಲಿ ನೋಡಿ, ಬುದ್ಧ ಫಸ್ಟ್ ಚಾಲೆಂಜ್ ಮಾಡ್ತಾರೆ ಎಲ್ಲ ಅಥಾರಿಟಿಗಳನ್ನ. ಪರಂಪರೆ, ಶಾಸ್ತ್ರ, ಗುರು ಯಾವುದನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ ಅಂತ. ಬುದ್ಧ ಕ್ರಾಂತಿಕಾರಿಯಾಗಿ ಹೇಳಿದ್ದು ಏನ್ ಗೊತ್ತಾ? ನನ್ನ ಮಾತು ಎಂಬ ಕಾರಣಕ್ಕೆ ಅದು ಸತ್ಯವಾಗಬೇಕಿಲ್ಲ. ಚಿನ್ನವನ್ನು ಉಜ್ಜಿ ನೋಡಿ ಪರೀಕ್ಷಿಸುವಂತೆ ನನ್ನ ಮಾತನ್ನು ನಿಮ್ಮ ವಿವೇಕದ ಕಸೋಟಿಯ ಮೇಲೆ ಹಚ್ಚಿ ನೋಡಿ. ನಿಮ್ಮ ಅನುಭವಕ್ಕೆ ಅದು ಸರಿ ಎನಿಸಿದರೆ ಮಾತ್ರ ಸ್ವೀಕರಿಸಿ. ಇದು ಯಾವ ಧರ್ಮದ ಪ್ರಚಾರ ಅಲ್ಲ. ಇದು ಲಿಟ್ರಲಿ ಸ್ವತಂತ್ರ ಮನಸ್ಸಿಗೆ ಮ್ಯಾನ್ಯುವಲ್. ಆ ಕ್ಷಣದಿಂದ ನಾನು ನಿರ್ಧರಿಸಿದೆ, ಸರಿ, ಇದು ನನ್ನ ಧರ್ಮ ಅಲ್ಲ, ಈ ಟೀಚಿಂಗ್ನನ್ನು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ತೇನೆ. ಧ್ಯಾನ ಶಿಬಿರದಲ್ಲಿ ಅವರು ನಮಗೆ ಒಂದು ತುಂಬಾ ಸಿಂಪಲ್ ಆಗಿ ಆದರೆ ಡೀಪ್ ಆಗಿ ಕೆಲಸ ಮಾಡುವ ತಂತ್ರ ಕಲಿಸಿದರು. ಇದು ಮಹಾಸತಿಪಟ್ಠಾನ ಸುತ್ತಾನಲ್ಲಿ ಬುದ್ಧ ಸೂಚಿಸಿದ ಮೆಥಡ್ನ ಪ್ರಾಕ್ಟಿಕಲ್ ವರ್ಷನ್. ಸಾಧಾರಣವಾಗಿ ಬಹುತೇಕ ಜನ ಧ್ಯಾನ ಅಂದರೆ ಕುಳಿತು ಕಣ್ಣು ಮುಚ್ಚಿ ಆಲೋಚನೆಗಳನ್ನು ಫೋರ್ಸ್ಫುಲಿ ತಡೆಯೋದು ಅಂತ ಭಾವಿಸ್ತಾರೆ. ಆದರೆ ಬುದ್ಧ ಹೇಳೋದು ವಿಭಿನ್ನ. ಅವರು ಹೇಳ್ತಾರೆ, ನಾವು ಪ್ರತಿ ಕ್ಷಣ ಜಾಗೃತಿಯ ಅಭ್ಯಾಸ ಮಾಡಬೇಕು. ಇದು ಯಾರ ಧರ್ಮಕ್ಕೂ ಸೇರಿಲ್ಲ. ಇದು ನಮ್ಮ ಸ್ವತಂತ್ರ ಮನಸ್ಸನ್ನ ಟ್ರೈನ್ ಮಾಡೋ ಒಂದು ವಿಧಾನ. ಸರಳವಾಗಿ ಇಮ್ಯಾಜಿನ್ ಮಾಡಿ, ನೀವು ಮೆಡಿಟೇಷನ್ಗೆ ಕುಳಿತುಕೊಳ್ತೀರಿ. ಮೊದಲ ಫೋಕಸ್ ನಿಮ್ಮ ಹೊಟ್ಟೆ ಮೇಲೆ ಇರಬೇಕು. ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ಎದ್ದು ಬರುತ್ತದೆ. ಉಸಿರನ್ನು ಬಿಡೋದು ಅದು ಹಿಗ್ಗಿ ಕೆಳಗೆ ಇಳಿಯುತ್ತದೆ. ಎಲ್ಲ ಕಾಂಪ್ಲಿಕೇಟೆಡ್ ಥಿಯರಿ ಫರ್ಗೆಟ್ ಮಾಡಿ, ಕೇವಲ ಈ ರೈಸಿಂಗ್ ಮತ್ತು ಫಾಲಿಂಗ್ ಅನ್ನು ನೋಟಿಸ್ ಮಾಡಿ. ಆರಂಭದಿಂದ ಅಂತ್ಯವರೆಗೆ ರೈಸಿಂಗ್, ಫಾಲಿಂಗ್ ಎಂದು ಮನಸ್ಸಿನಲ್ಲಿ ಜೆಂಟ್ಲಿ ನೋಟ್ ಮಾಡ್ತಾ ಇರೋದು. ಇಲ್ಲಿ ನಾವು ಬುದ್ಧ ಹೇಳಿದಂತೆ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಸ್ಟಮಕ್ನ ರೈಸಿಂಗ್ ಮತ್ತು ಫಾಲಿಂಗ್ನ ಆಸ್ ಇಟ್ ಈಸ್ ನೋಡ್ತಾ ಇದ್ದೀವಿ. ಜಡ್ಜ್ಮೆಂಟ್ ಇಲ್ಲದೆ ಕೇವಲ ಗಮನ. ಹೀಗಿರುವಾಗ ನಮ್ಮ ಅಟೆನ್ಷನ್ ಬೇರೆ ಕಡೆ ಹೋದರೆ, ಫಾರ್ ಎಕ್ಸಾಂಪಲ್, ದೇಹದಲ್ಲಿ ನೋವು ಬರ್ತದೆ, ಅಸಹಜ ಫೀಲಿಂಗ್ ಬರ್ತದೆ. ಸ್ಟ್ರೇಟ್ ಅವೇ ಅವಾಯ್ಡ್ ಮಾಡಬೇಡಿ, ಹೋಗ್ಲಿ ಅಂತಲ್ಲ. ನಾವು ಸಿಂಪ್ಲಿ ನೋವು, ಪೇನ್ ಅಂತ ಕ್ವಾಯಟ್ಲಿ ನೋಟ್ ಮಾಡ್ತೀವಿ. ತಕ್ಷಣ ಮೆಡಿಕಲಿ ಇಗ್ನೋರ್ ಮಾಡೋ ಅರ್ಥ ಅಲ್ಲ. ಇಲ್ಲಿನ ಪಾಯಿಂಟ್ ಆ ನೋವಿನ ಜೊತೆ ಅಂಟಿಕೊಳ್ಳದೆ, ಅದರಲ್ಲೇ ಮುಳುಗದೆ ಒಬ್ಸರ್ವರ್ ಆಗಿ ನೋಡುವುದು. ಹಾಗೆ ಮೈಂಡ್ನಲ್ಲಿ ಯಾವ ಆಲೋಚನೆ ಬಂದರೂ ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ, ಅದರ ಹಿಂದೆ ಹೋಗೋ ಬದಲಿಗೆ ಆಲೋಚನೆ ಅಥವಾ ಥಿಂಕಿಂಗ್ ಅಂತ ನೋಟ್ ಮಾಡ್ತೀವಿ. ಅಂದರೆ ಮೈಂಡ್ನಲ್ಲಿ ಏನೇ ನಡೆಯಲಿ ಅದನ್ನು ಕೇವಲ ಒಂದು ಇವೆಂಟ್ ಆಗಿ ನೋಡೋದು, ಈ ಎಕ್ಸ್ಪೀರಿಯನ್ಸ್ ನನ್ನದು ಅಂತ ಜಂಟಿ ಮಾಡಿಕೊಂಡು ಹೋಗೋದು ಅಲ್ಲ. ಮುಖ್ಯವಾಗಿ ಮೈಂಡ್ಫುಲ್ನೆಸ್ ಅಂದರೆ ಕುಶನ್ ಮೇಲೆ ಕುಳಿತುಕೊಂಡಾಗ ಮಾತ್ರ ಅಲ್ಲ. ನಡೆಯುವಾಗ, ಊಟ ಮಾಡುವಾಗ, ಮಾತನಾಡುವಾಗ, ಫೋನ್ ಸ್ಕ್ರೋಲ್ ಮಾಡುವಾಗಲೂ ನಾವು ಪ್ರೆಸೆಂಟ್ ಮೂಮೆಂಟ್ಗೆ ರಿಪೀಟೆಡ್ಲಿ ಹಿಂತಿರುಗೋ ಪ್ರಾಕ್ಟೀಸ್. ಇದೇ ಸಣ್ಣ ಎಕ್ಸಸೈಸ್ ನಮ್ಮ ಮೈಂಡ್ನು ಸ್ಲೋಲಿ ಟ್ರೈನ್ ಮಾಡ್ತದೆ. ಪ್ರತಿಯೊಂದು ಕ್ಷಣದಲ್ಲಿ ಜಾಗೃತಿ, ಸ್ಪಷ್ಟತೆ ಮತ್ತು ಶಾಂತಿ ತರ್ತಾ ಹೋಗುತ್ತೆ. ಇವಾಗ ನನ್ನ ಇಂಟೆನ್ಸಿವ್ ಮೆಡಿಟೇಷನ್ ರಿಟ್ರೀಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಒಂದು ಸ್ಟ್ರೇಂಜರ್ ಸ್ಥಳ ಇಮ್ಯಾಜಿನ್ ಮಾಡಿ. ನೀವು ಒಬ್ಬರೇ. ದಿನಕ್ಕೆ ಗಂಟೆಗಳಷ್ಟು ಧ್ಯಾನ. ಮೊಬೈಲ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಫ್ಯಾಮಿಲಿ ಚಾಟ್ ಇಲ್ಲ. ಕೇಳೋದಕ್ಕೆ ಪೀಸ್ಫುಲ್ ಅನ್ಸುತ್ತೆ, ಹೌದಾ? ಆದರೆ ರಿಯಲ್ನಲ್ಲಿ ಮೊದಲ 5 ದಿನ ಲಿಟ್ರಲಿ ಹೆಲ್ ಆಗಿತ್ತು. ಒಳಗೆ ಏನೋ ಕೊರತೆಯ ಫೀಲ್. ಕೈ ಸ್ವತಃ ಪಾಕೆಟ್ಗೆ ಹೋಗ್ತಿತ್ತು. ಒಮ್ಮೆ ಮೊಬೈಲ್ ಚೆಕ್ ಮಾಡಬೇಕು ಅನ್ನೋ ಇಂಪಲ್ಸ್. ಫ್ಯಾಮಿಲಿ ನೆನಪುಗಳು, ಹಳೆಯ ಘಟನೆಗಳು, ಪ್ಯಾಸ್ಟ್ ರಿಗ್ರೆಟ್, ಫ್ಯೂಚರ್ ಟೆನ್ಷನ್ ಎಲ್ಲವೂ ಫುಲ್ ವಾಲ್ಯೂಮ್ನಲ್ಲಿ ಸರ್ಫೇಸ್ಗೆ ಬರ್ತಾ ಇದ್ದವು. ಫ್ರೆಂಡ್ಸ್, ನಾವು ನಾರ್ಮಲ್ ಲೈಫ್ನಲ್ಲಿ ಟಿವಿ, ಮೊಬೈಲ್, ಕೆಲಸ, ನಾಯ್ಸ್ ಇವುಗಳ ಹಿಂದೆ ಹೈಡ್ ಮಾಡ್ಕೊಳ್ಳೋ ಕಷ್ಟಗಳು ಇಲ್ಲಿ ಸೈಲೆಂಟ್ ಹಾಲ್ನಲ್ಲಿ ಬೇಡವೆಂದರೂ ಫುಲ್ ಸ್ಕ್ರೀನ್ನಲ್ಲಿ ಪ್ಲೇ ಆಗುತ್ತವೆ. ಈ ಸ್ಟ್ರಗಲ್ ಮಧ್ಯೆ ನನಗೆ ಒಂದು ಶಾಕಿಂಗ್ ರಿಯಲೈಸೇಷನ್ ಬಂತು. ನಿಜವಾದ ಧ್ಯಾನ ಅಂದರೆ ಸ್ವೀಟ್ ಪೀಸ್ಫುಲ್ ಫೀಲಿಂಗ್ ಹುಡುಕೋದು ಅಲ್ಲ.
ಕಷ್ಟದಿಂದ ದೂರ ಓಡೋದನ್ನ ನಿಲ್ಲಿಸುವುದೇ ನಿಜವಾದ ಟ್ರೈನಿಂಗ್. ನನ್ನ ಗುರುಗಳು ಒಂದು ದಿನ ಸಿಂಪಲ್ ಆಗಿ ಹೇಳಿದ್ರು, ನಿನ್ನ ಮೆಡಿಟೇಷನ್ ಕಷ್ಟವಿದ್ರೆ ಅದು ಧ್ಯಾನದ ತಪ್ಪಲ್ಲ, ಅದು ಸಮಾಜದ ನಡುವೆ ಬೆಳೆದ ತಯಾರಾಗದ ಅನ್ಟ್ರೈನ್ಡ್ ಮೈಂಡ್ನ ರಿಫ್ಲೆಕ್ಷನ್. ಈ ಲೈನ್ ಲಿಟ್ರಲಿ ನನ್ನನ್ನು ನಿಲ್ಲಿಸಿತು. ತಕ್ಷಣ ನಾನು ನನ್ನೊಳಗೆ ನಿರ್ಧರಿಸಿದೆ, ಸರಿ, ಸ್ಟ್ರಗಲ್ ಬಂದ್ರೆ ಅದರಿಂದ ದೂರ ಓಡೋದನ್ನ ಬಿಟ್ಟು ಇಂದಿನಿಂದ ಸ್ಟ್ರಗಲ್ ಅನ್ನೇ ಪ್ರಾಕ್ಟೀಸ್ ಅಂತ ನೋಡ್ತೀನಿ. 5-6 ದಿನಗಳ ನಂತರ ಸ್ಲೋಲಿ ಏನೋ ಬದಲಾವಣೆ ಆಗೋದನ್ನ ನಾನು ಫೀಲ್ ಮಾಡಲಾರಂಭಿಸಿದೆ. ಒಂದು ಮಧ್ಯಾಹ್ನ ಮೆಡಿಟೇಷನ್ ಹಾಲ್ನಲ್ಲಿ ಕುಳಿತುಕೊಂಡಿದ್ದೆ. ಸುತ್ತಮುತ್ತ ಆಬ್ಸಲ್ಯೂಟ್ ಸೈಲೆನ್ಸ್. ಹಠಾತ್ ಬಾಡಿ ಹಗುರ ಅನ್ನಿಸ್ತು, ಬ್ರೆತ್ ಸಾಫ್ಟ್ ಆಯಿತು, ಮೈಂಡ್ ಅನ್ಯೂಶುವಲ್ ಆಗಿ ಕಾಮ್ ಆಗತೊಡಗಿತು. ಬಯಲಲ್ಲಿ ಬೀಳ್ತಿರೋ ಗಾಳಿ ಶಬ್ದ, ಪಕ್ಷಿಗಳ ಕೂಗು ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಆ ಕ್ಷಣ ಲಿಟ್ರಲಿ ಹೆವೆನ್ಲಿ ಅನಿಸ್ತು. ನಾನು ನನ್ನೊಳಗೆ ಕೇಳ್ಕೊಂಡೆ, ಅಯ್ಯೋ, ದಿಸ್ ಇಸ್ ಇಟ್ ಅನ್ನೋ ಫೀಲಿಂಗ್. ಆದರೆ ಇದೇ ಜಾಗದಲ್ಲಿ ಸೆಕೆಂಡ್ ಶಾಕ್ ಕಾದಿತ್ತು. ಮರುದಿನ ಸೇಮ್ ಟೈಮ್ ಮೆಡಿಟೇಷನ್ಗೆ ಕೂತಾಗ ಆ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಮರಳಿ ಬರಲಿಲ್ಲ. ನೆನ್ನೆ ಬಂದ ಪೀಸ್ಫುಲ್ ಸ್ಟೇಟ್ ಮತ್ತೆ ಬೇಕು ಎಂದು ಮೈಂಡ್ ತಕ್ಷಣ ಡಿಮ್ಯಾಂಡ್ ಮಾಡ್ತು. ನಾನು ಅದನ್ನು ಹಿಡಿಯಲು ಇನ್ಸೈಡಿಂದ ಟ್ರೈ ಮಾಡಿದಷ್ಟು ಅದು ಇನ್ನೂ ದೂರ ಹೋಗ್ತಾ ಹೋಯಿತು. ಆಗ ಬುದ್ಧರ ಒಂದು ಕೋರ್ ಟ್ರೂತ್ ಪ್ರಾಕ್ಟಿಕಲಿ ನನ್ನ ಮೇಲೆ ಡ್ರಾಪ್ ಆಯಿತು. ಈ ಸ್ವೀಟ್ ಸಂತೋಷವು ಅಶಾಶ್ವತ. ನೀವು ಅದಕ್ಕೆ ಅಂಟಿಕೊಂಡ ಕ್ಷಣ ದುಃಖ ಶುರು. ಇದೇ ಕಾನ್ಸೆಪ್ಟ್ನೇ ಬುದ್ಧ ಇಂಪರ್ಮನೆನ್ಸ್ ಅಂತ ಕರೀತಾರೆ. ಆ ದಿನ ನಾನು ಕ್ವಾಯಟ್ಲಿ ನನ್ನ ನೋಟ್ಬುಕ್ನಲ್ಲಿ ಬರೆದೆ, ಸಂತೋಷ ಬಂದ್ರೆ ಬರಲಿ, ಹೋದ್ರೆ ಹೋಗ್ಲಿ. ನನ್ನ ಕೆಲಸ ಪ್ರೆಸೆಂಟ್ ಮೂಮೆಂಟ್ನೇ ಉಸಿರಿನಂತೆ ಗಮನಿಸುವುದು, ಹಿಡಿಯೋಕೆ ಹೋಗೋದಲ್ಲ. ರಿಟ್ರೀಟ್ ಸೆಂಟರ್ನಲ್ಲಿ ಪ್ರತಿದಿನದ ಸ್ಮಾಲ್ ಆಕ್ಟಿವಿಟೀಸ್ ಕೂಡ ಮೈಂಡ್ಫುಲಿ ಮಾಡೋ ಸೂಚನೆ ಇತ್ತು. ನಡೆಯುವಾಗ, ಊಟ ಮಾಡುವಾಗ, ಪಾತ್ರ ತೊಳೆಯುವಾಗ, ಬಾತ್ರೂಮ್ಗೆ ಹೋಗುವಾಗಲೂ. ಈ ಡೈಲಿ ಲೈಫ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಪುಸ್ತಕದ ಕಾನ್ಸೆಪ್ಟಿಂದ ನನ್ನನ್ನು ಸ್ಲೋಲಿ ಹೊರತೆಗೆದು ಈ ಕ್ಷಣ ಅನ್ನೋ ರಿಯಲ್ ಲೈಫ್ಗೆ ಬಲವಾಗಿ ಕನೆಕ್ಟ್ ಮಾಡ್ತು. ಕೊನೆಯ 5 ದಿನಗಳಲ್ಲಿ ಆಕ್ಚುಯಲ್ ಟರ್ನಿಂಗ್ ಪಾಯಿಂಟ್ ನಡೆಯಿತು. ಒಂದು ಸಂಜೆ ನಾನು ಕುಷನ್ ಮೇಲೆ ಕೂತಿದ್ದೆ. ಹಾಗೆಯೇ ಸ್ಟಮಕ್ ರೈಸಿಂಗ್ ಮತ್ತು ಫಾಲಿಂಗ್ ಗಮನಿಸುತ್ತಿದ್ದೆ. ಹಠಾತ್ ಒಂದು ಸ್ಪಷ್ಟ ಥಾಟ್ ಬಂದಂತೆ ಆಯಿತು. ನಾನು ಉಸಿರನ್ನು ಡಿರೆಕ್ಟ್ ಕಂಟ್ರೋಲ್ ಮಾಡ್ತಿಲ್ಲ ಅಲ್ವಾ? ಎಲ್ಲವೂ ನ್ಯಾಚುರಲಿ ನಡೆಯುತ್ತಿದೆ. ನಾನು ಕೇವಲ ನೋಡ್ತಿದ್ದೀನಿ. ಅಲ್ಲಿಂದ ಚೈನ್ ಆಫ್ ಇನ್ಸೈಟ್ಸ್ ಶುರುವಾಯಿತು. ನನ್ನ ಆಲೋಚನೆಗಳು, ಭಾವನೆಗಳು, ಬಾಡಿ ಸೆನ್ಸೇಷನ್ಸ್, ಹೊರಗಿನ ಘಟನೆಗಳು ಎಲ್ಲವೂ ಒಂದೊಂದು ಕಾಸ್ ಮತ್ತು ಎಫೆಕ್ಟ್ ಫ್ಲೋ ಹಾಗೆ ಕಾಣಿಸ್ತು. ನಾನು ಹಿಡಿಯಲು ಯತ್ನಿಸಿದ ಪ್ರತಿಯೊಂದು ಔಟ್ಕಮ್ ಆಕ್ಚುಲಿ ನನ್ನ ಕಂಟ್ರೋಲ್ ಹೊರಗೆ ಇದೆ ಅನ್ನೋದು ಸ್ಲೋಲಿ ಕ್ಲಿಯರ್ ಆಯಿತು. ಆ ಕ್ಷಣದಲ್ಲಿ ನಾನು ಅಂತ ಗಟ್ಟಿಯಾಗಿ ಹಿಡಿದಿಟ್ಟ ಸೆಲ್ಫ್, ಈಗೋ, ಇದು ಒಂದು ಕಂಟಿನ್ಯೂಯಸ್ ಸ್ಟೋರಿ, ಒಂದು ಭ್ರಮೆ ಹಾಗೆ ತೂರಿ ಕಾಣಿಸ್ತು. ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಫೀಲಿಂಗ್ ಕಡಿಮೆ ಆಗುತ್ತಿದ್ದಂತೆ ಒಳಗೆ ಒಂದು ಕ್ವಾಯಟ್, ಲೈಟ್ ಶಾಂತಿ ಬಿಲ್ಡ್ ಆಗ್ತಾ ಹೋಯಿತು. ಈ ಹೋಲ್ ಜರ್ನಿ ಕೊನೆಗೆ ನನಗೆ ಕ್ರಿಯೇಷನ್ನ 3 ಬೇಸಿಕ್ ಟ್ರೂತ್ಸ್ ತೋರಿಸ್ತು. ದುಃಖ, ಲೈಫ್ನಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದನ್ನು ಆಕ್ಸೆಪ್ಟ್ ಮಾಡಿದಾಗ ಮಾತ್ರ ನಾವು ಅದನ್ನು ಟ್ರಾನ್ಸ್ಫಾರ್ಮ್ ಮಾಡೋಕೆ ಸಾಧ್ಯ. ಅಶಾಶ್ವತತೆ, ಎಲ್ಲ ಸ್ಟೇಟ್ಸ್, ರಿಲೇಷನ್ಶಿಪ್ಸ್, ಫೀಲಿಂಗ್ಸ್, ಸಕ್ಸೆಸ್, ಫೇಲಿಯರ್ ಒಂದು ಪರ್ಮನೆಂಟ್ ಅಲ್ಲ. ಅಹಂಕಾರವಿಲ್ಲದ ಅಸ್ತಿತ್ವ, ಸಾಲಿಡ್, ಫಿಕ್ಸ್ಡ್. ನಾನು ಅನ್ನೋ ಸೆಪ್ರೇಟ್ ಸೆಲ್ಫ್ ಇಲ್ಲ, ಕೇವಲ ಚೇಂಜಿಂಗ್ ಪ್ರಾಸೆಸಸ್, ಥಾಟ್ಸ್, ಸೆನ್ಸೇಷನ್ಸ್. ಅಲ್ಲಿಂದ ನನ್ನ ಡೆಫಿನಿಷನ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ನಿಜವಾದ ಧ್ಯಾನ ಅಂದರೆ ಆಚೆ ವರ್ಲ್ಡ್ ಬಿಟ್ಟು ಓಡಿ ಹೋಗೋ ರಿನನ್ಸಿಯೇಷನ್ ಅಲ್ಲ, ಯಾವುದಕ್ಕೂ ಜಾಸ್ತಿ ಅಂಟ್ಕೊಳ್ಳದೆ ಬದುಕೋ ಕರೇಜ್. ಮಹಾಸತಿಪಥಾನದಲ್ಲಿ ಬುದ್ಧ ಒಂದು ಇನ್ಸ್ಪೈರಿಂಗ್ ಪಾಯಿಂಟ್ ಹೇಳ್ತಾರೆ. ನೀವು ಕೆಲ ದಿನಗಳು ಸಿನ್ಸಿಯರ್ಲಿ ಅಭ್ಯಾಸ ಮಾಡಿದರೆ ನಿಮ್ಮ ಮೈಂಡ್ನಲ್ಲಿ ಸಣ್ಣ ಶಾಂತಿ ಮತ್ತು ಕ್ಲಾರಿಟಿ ಕಾಣಿಸಿಕೊಳ್ಳುತ್ತೆ. 10 ದಿನಗಳು, 6 ತಿಂಗಳು, ವರ್ಷಗಳ ಕಾಲ ಪ್ರಾಕ್ಟೀಸ್ ಮುಂದುವರಿಸಿದರೆ ಮನಸ್ಸಿನ ಸ್ಥಿರತೆ, ಜಾಗೃತಿ ಮತ್ತು ಶಾಂತಿ ನಿಮಗೆ ಹೊಸ ನಾರ್ಮಲ್ ಆಗುತ್ತೆ. ಬುದ್ಧ ಹೇಳಿದಂತೆ ನಿರಂತರ ಜಾಗೃತೆಯ ಅಭ್ಯಾಸದ ಮೂಲಕ ಒಂದು ದಿನ ನೀವು ಎನ್ಲೈಟನ್ಮೆಂಟ್ ಅಂದರೆ ಬುದ್ಧತ್ವದ ದಿಕ್ಕಿನಲ್ಲೇ ಸಾಗುತ್ತೀರಾ.
ಕೇಳಲು ನಮಗೆ ಎಷ್ಟೊಂದು ಸ್ಫೂರ್ತಿದಾಯಕವಾಗಿ ಇದೆ ಅಲ್ವಾ? ಶ್ರೀಲಂಕಾದಿಂದ ವಾಪಸ್ ಬಂದ ಮೇಲೆ ಹೊರಗಿನ ಲೈಫ್ ಆಲ್ಮೋಸ್ಟ್ ಅದೇ ಇತ್ತು. ಅದೇ ಸಿಟಿ, ಅದೇ ಕೆಲಸ, ಅದೇ ಪೀಪಲ್. ಆದರೆ ಒಂದು ವಿಷಯ ಚೇಂಜ್ ಆಯಿತು. ಅದು ನಾನು ತೆರೆದ ಆಕಾಶದ ಕೆಳಗೆ ನಿಂತ ಹಾಗೆ ಮನಸ್ಸು ಹಗುರವಾಗಿತ್ತು. ಸಮಸ್ಯೆ ಬಂದಾಗ ಈಗ ನಾನು ಮೊದಲು ನಿಂತು ನೋಡ್ತೀನಿ. ಇಲ್ಲೇ ಕುಳಿತು ಸಮಸ್ಯೆನೇ ಅಬ್ಸರ್ವರ್ ಆಗಿ ನೋಡ್ತೀನಿ. ಮೊದಲ ಥರ ರಿಯಾಕ್ಷನ್ನಿಂದ ಓಡೋದೇ ಇಲ್ಲ. ಈಗ ನಿಮಗೊಂದು ಸಿನ್ಸಿಯರ್ ಪ್ರಶ್ನೆ. ನಿಮ್ಮ ಬದುಕಿನಲ್ಲಿ ಈ ಕ್ಷಣ ಯಾವ ಕಷ್ಟದಿಂದ ನೀವು ಓಡಿ ಹೋಗ್ತಿದ್ದೀರಾ? ಒಮ್ಮೆ ಆನೆಸ್ಟ್ಲಿ ಅದನ್ನು ಗಮನಿಸಿ. ಓಡಿ ಹೋಗಬೇಡಿ. ಬೇಡವೆಂದರೂ ಒಂದು ಕ್ಷಣ ಅದರ ಜೊತೆ ಕುಳಿತು ನೋಡಿ. ಅಲ್ಲಿ ಬಹುಶಃ ನಿಮ್ಮ ಧ್ಯಾನದ ಫಸ್ಟ್ ಡೋರ್ ಓಪನ್ ಆಗಿರಬಹುದು. ಸ್ನೇಹಿತರೆ, ಈ ಬೋಧನೆಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ತಂದಿದ್ದರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಬುದ್ಧವಾಣಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆ ನಡೆದು ಬನ್ನಿ. ಧನ್ಯವಾದಗಳು. ನಮೋ ಬುದ್ಧಾಯ.